ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆ ಪ್ರಮಾಣ ಪ್ರಕಟವಾಗಲಿದೆ. ಅಪರಾಧಿಗಳನ್ನ ಕೋರ್ಟ್ಗೆ ಕರೆತಂದ ಪೊಲೀಸರು ವಿನಯ್ ಕುಲಕರ್ಣಿ ಸೇರಿ 17 ಅಪರಾಧಿಗಳಿಗಿಂದು ಶಿಕ್ಷೆ ಪ್ರಕಟವಾಗಲಿದೆ. ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟವಾಗಲಿದೆ. ಧಾರವಾಡ ಜಿಲ್ಲಾ ಪಂಚಾಯತ್ ಬಿಜೆಪಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ 17 ಮಂದಿ ದೋಷಿಗಳೆಂದು ನ್ಯಾಯಾಲಯ ಈಗಾಗಲೇ ಆದೇಶವನ್ನ ನೀಡಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆ ಪ್ರಮಾಣ ಪ್ರಕಟವಾಗಲಿದೆ. ಅಪರಾಧಿಗಳನ್ನ ಕೋರ್ಟ್ಗೆ ಈಗಾಗಲೇ ಪೊಲೀಸರು ಕೂಡ ಕರೆ ತಂದಿದ್ದಾರೆ. ವಿನಯ್ ಕುಲಕರ್ಣಿ ಸೇರಿ 17 ಅಪರಾಧಿಗಳಿಗಿಂದು ಶಿಕ್ಷೆಯ ಪ್ರಮಾಣ ಪ್ರಕಟವಾಗಲಿದೆ. ನಿನ್ನೆಯಷ್ಟೇ ವಕೀಲರ ವಾದ ಆಲಿಸಿರೋ ವಿಶೇಷ ಕೋರ್ಟ್ ಅಪರಾಧಿಗಳ ಹೇಳಿಕೆಯನ್ನ ಈಗಾಗಲೇ ಜಡ್ಜ್ ಕೂಡ ದಾಖಲಿಸಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆ ಪ್ರಕಟಿಸಲಿರುವ ಜಡ್ಜ್ ಗಜಾನನ್ ಭಟ್ ಅವರು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನತ್ತ ಎಲ್ಲರ ಚಿತ್ತ ಅನ್ನೋ ಹಾಗಿದೆ. ಇನ್ನು ನಿನ್ನೆಯಷ್ಟೇ ವಕೀಲರು ಕೂಡ ವಾದವನ್ನ ಮಾಡಿದ್ರು. ವಿಶೇಷ ಕೋರ್ಟ್ ಕೂಡ ಆಲಿಸಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟವಾಗಲಿದೆ. ಧಾರವಾಡ ಜಿಲ್ಲಾ ಪಂಚಾಯತ್ ಬಿಜೆಪಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ 17 ಮಂದಿ ದೋಷಿ ಅಂತ ಹೇಳಿ ನ್ಯಾಯಾಲಯ ತೀರ್ಪನ್ನ ನೀಡಿರುವಂಥದ್ದು. ಹಾಗಾದ್ರೆ ಯೋಗೇಶ್ ಗೌಡ ಹಿನ್ನೆಲೆ ಏನು? ಈತ ಯಾರು? ಹಾಗಾದ್ರೆ ಯೋಗೇಶ್ ಗೌಡ ಸಾಮಾಜಿಕ ಕಾರ್ಯಕರ್ತನಾಗಿದ್ದ ಹಾಗೂ ಬಿಜೆಪಿ ಮುಖಂಡನಾಗಿ ಈತ ಗುರುತಿಸಿಕೊಂಡಿದ್ದ. ಮೂಲತಃ ಧಾರವಾಡದ ಗೋವನಕೊಪ್ಪ ನಿವಾಸಿಯಾಗಿದ್ದ ಯೋಗೇಶ್ ಗೌಡ ಇವರ ಕೊಲೆ ಪ್ರಕರಣಕ್ಕೂ ಸುಮಾರು 4 ವರ್ಷ ಮೊದಲು ಇವರ ಸಹೋದರನ ಉದಯ್ ಗೌಡ ಕೊಲೆಯಾಗಿತ್ತು. ಭೂ ವಿವಾದಕ್ಕೆ ಸಂಬಂಧಿಸಿದಂತೆ ಈ ಕೊಲೆ ನಡೆದಿತ್ತು ಅಂತ ಹೇಳಲಾಗ್ತಾ ಇದೆ. ಇನ್ನು 10 ವರ್ಷಗಳ ನಂತರ ಈ ಯೋಗೇಶ್ ಗೌಡ ಕೊಲೆ ತೀರ್ಪು ಈಗ ಪ್ರಕಟವಾಗಿದೆ. ವಿನಯ್ ಕುಲಕರ್ಣಿ ಸೇರಿ 17 ಮಂದಿಯನ್ನ ನ್ಯಾಯಾಲಯ ಅರೆಸ್ಟ್ ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಪರಾಧಿಗಳ ಕೋರ್ಟ್ಗೆ ಈಗಾಗಲೇ ಪೊಲೀಸರು ಕೂಡ ಕರೆ ತಂದಿರುವಂಥದ್ದು. ನಿನ್ನೆಯಷ್ಟೇ ವಕೀಲರು ಕೂಡ ವಾದವನ್ನ ಮಾಡಿದ್ರು. ಅಪರಾಧಿಗಳ ಹೇಳಿಕೆಯನ್ನ ಈಗಾಗಲೇ ಜಡ್ಜ್ ಕೂಡ ದಾಖಲಿಸಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆಯ ಪ್ರಕಟಿಸಲಿದ್ದಾರೆ ಜಡ್ಜ್ ಗಜಾನನ್ ಭಟ್ ಅವರು. ಶಿಕ್ಷೆಯ ಪ್ರಮಾಣ ಪ್ರಕಟವಾಗಲಿದೆ. ಹಾಗಾದ್ರೆ ಇವರಿಗೆ ಯಾವ ಶಿಕ್ಷೆ ಸಿಗಬಹುದು? ಗಲ್ಲು ಶಿಕ್ಷೆನಾ ಅಥವಾ ಜೀವಾವಧಿ ಶಿಕ್ಷೆನಾ ಅನ್ನೋದು ಈಗ ಪ್ರಶ್ನೆ ಎದ್ದಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಗೊತ್ತಾಗಲಿದೆ. ಹಾಗಾದ್ರೆ ಇವರಿಬ್ರು ನಡುವೆ ಏನಿತ್ತು? ಹಾಗಾದ್ರೆ ದ್ವೇಷಕ್ಕೆ ಏನ್ ಕಾರಣ? ಯೋಗೇಶ್ ಗೌಡ ವಿನಯ್ ಕುಲಕರ್ಣಿ ಇವರಿಬ್ರು ನಡುವೆ ಏನ್ ಸಂಬಂಧ ಇತ್ತು? ಯಾಕೀತ ವಿನಯ್ ಕುಲಕರ್ಣಿ ಯೋಗೇಶ್ ಗೌಡ ಅವರನ್ನ ಕೊಲೆ ಮಾಡಿದ್ರು? ಯೋಗೇಶ್ ಗೌಡ ಹಾಗೂ ವಿನಯ್ ಕುಲಕರ್ಣಿ ನಡುವೆ ಕೆಲವೊಂದು ವಿಚಾರವಾಗಿ ಆಂತರಿಕವಾಗಿ ಭಿನ್ನಾಭಿಪ್ರಾಯ ಕೂಡ ಏರ್ಪಟ್ಟಿತ್ತು. ಯೋಗೇಶ್ ಗೌಡ ಧಾರವಾಡ ಜಿಲ್ಲಾ ಪಂಚಾಯತ್ ಬಿಜೆಪಿ ಸದಸ್ಯರಾಗಿದ್ರು. ಇದೇ ಸಂದರ್ಭದಲ್ಲಿ ಕುಡಿಯೋ ನೀರಿನ ವಿಚಾರಕ್ಕೆ ಯೋಗೇಶ್ ಗೌಡ ಹಾಗೂ ವಿನಯ್ ಕುಲಕರ್ಣಿ ನಡುವೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಬಿಸಿ ಮಾತಿನ ವಿನಿಮಯವಾಗಿತ್ತು. ಇವರಿಬ್ರು ನಡುವೆ ಕೂಡ ಜಸ್ಟ್ ನೀರಿಗೋಸ್ಕರ ಜಗಳ ಎದ್ದಿತ್ತಷ್ಟೇ. ಬಟ್ ಕೊಲೆ ಮಟ್ಟಿಗೆ ಈ ರೀತಿಯಾದ ವಿವಾದ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಇನ್ನು ಈ ಘಟನೆಯ ಬಳಿಕ ಮತ್ತೊಂದು ಪ್ರಕರಣದಲ್ಲಿ ಯೋಗೇಶ್ ಗೌಡ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿತ್ತು. ಹಾಗೆ ಬಂಧನ ಕೂಡ ಮಾಡಿದ್ರು ಪೊಲೀಸರು ಆತನನ್ನ. ಆದ್ರೆ ಜೈಲಲ್ಲಿ ಇದ್ದೇ ಯೋಗೇಶ್ ಗೌಡ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲುವನ್ನ ಸಾಧಿಸಿದ್ರು. ಈ ಗೆಲುವನ್ನ ವಿನಯ್ ಕುಲಕರ್ಣಿ ಅವರಿಗೆ ಸಹಿಸಿಕೊಳ್ಳೋದಕ್ಕೆ ಆಗಿರ್ಲಿಲ್ಲ. ಇನ್ನು ಜೈಲಿಂದ ಬಿಡುಗಡೆಯಾದ ಬಳಿಕ ಯೋಗೇಶ್ ಗೌಡ ಮತ್ತೆ ಸಕ್ರಿಯವಾಗಿದ್ರು ತಮ್ಮ ರಾಜಕೀಯದಲ್ಲಿ. ಅದೇ ರೀತಿಯಾಗಿ ವಿವಿಧ ರೀತಿಯಲ್ಲಿ ಸಾಮಾಜಿಕ ಚಟುವಟಿಕೆಯಲ್ಲಿಯೂ ಕೂಡ ಯೋಗೇಶ್ ಗೌಡ ಅವರು ತಮ್ಮ ಕಾರ್ಯವನ್ನ ತೊಡಗಿಸಿಕೊಂಡಿದ್ರು. ಧಾರವಾಡ ಗ್ರಾಮೀಣ ಕ್ಷೇತ್ರದಿಂದ ವಿಧಾನಸಭೆ ಚುನಾವಣೆಗೆ ಅಖಾಡಕ್ಕಿಳಿಯಲು ಕೂಡ ಪ್ರಯತ್ನವನ್ನ ಕೂಡ ಯೋಗೇಶ್ ಗೌಡ ಒಂದ್ ಕಡೆ ಮಾಡ್ತಾ ಇದ್ರು. ಆದ್ರೆ ವಿನಯ್ ಕುಲಕರ್ಣಿಗೆ ಯೋಗೇಶ್ ಗೌಡಗೆ ಇವರಿಬ್ರು ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಕೂಡ ಏರ್ಪಡ್ತಾನೆ ಇರ್ತಿತ್ತು, ಜಗಳ ಆಗ್ತಾನೆ ಇರ್ತಿತ್ತು. ಈ ನಡುವೆ ಒಂದ್ ರೀತಿಯಾಗಿ ಧಾರವಾಡದ ಒಂದು ಸರ್ಕಲ್ ನಲ್ಲಿ ಯೋಗೇಶ್ ಗೌಡನನ್ನ ಕೊಚ್ಚಿ ಕೊಲೆ ಮಾಡ್ತಾರೆ.
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಅಜಯ್ ಕುಮಾರ್, ಇಲ್ಲಿ ನೋಡ್ತಾ ಇರಬಹುದು ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿನಯ್ ಕುಲಕರ್ಣಿಯನ್ನ ಸೇರಿ 17 ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಕಟವಾಗಲಿದೆ, ಏನನ್ನೋದು ಗೊತ್ತಾಗಲಿದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಖಂಡಿತವಾಗ್ಲೂ ಅಂಕಿತಾ, ಈಗಾಗ್ಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರನ್ನೂ ಕೂಡ ಅಂದ್ರೆ 17 ಜನ ಆರೋಪಿಗಳನ್ನು ಕೂಡ ಈಗ ಕೋರ್ಟ್ಗೂ ಕೂಡ ಕರ್ಕೊಂಡ್ ಬಂದಿರುವಂತದ್ದು. ಕೋರ್ಟ್ ನಲ್ಲೂ ಕೂಡ ಕೆಲವೇ ಕ್ಷಣಗಳಲ್ಲೂ ಕೂಡ ಶಿಕ್ಷೆಯ ಪ್ರಮಾಣ ಕೂಡ ಪ್ರಕಟ ಆಗತ್ತೆ. ಅದರಲ್ಲೂ ಕೂಡ ಎಲ್ಲ ಆರೋಪಿಗಳ ಮುಂದೆನೆ ಇಂತಿಂತ ಆರೋಪವನ್ನ ನೀವು ಹೊತ್ತಿದ್ದೀರಾ, ಸೊ ಹೀಗಾಗಿ ನಿಮ್ಮನ್ನ ಅಪರಾಧಿಗಳನ್ನಾಗಿ ಮಾಡಿ ಅನಂತರ ನಿಮಗೆ ಇಂತಿಷ್ಟು ವರ್ಷಗಳ ಕಾಲ ಶಿಕ್ಷೆ ಅಂತಾನು ಕೂಡ ಜಡ್ಜ್ ಅವ್ರ ಮುಂದೆನೆ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲೂ ಕೂಡ ಹೇಳ್ತಾರೆ. ಸೊ ಈಗ ಎಲ್ಲರೂ ಕೂಡ ಜಡ್ಜ್ ಮುಂದೆ ಕೂಡ ಇರುವಂತದ್ದು. ಈಗ ಅಲ್ಲಿರುವಂತ ಕೆಲ ಜೈಲು ಸಿಬ್ಬಂದಿಗಳು ಕೂಡ ಈಗಾಗಲೇ ಕುಟುಂಬಸ್ಥರ ಜೊತೆ ಕೂಡ ಮಾತನಾಡೋದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತಾನು ಕೂಡ ಹೇಳಾಕಿರುವಂತದ್ದು. ಕುಟುಂಬಸ್ಥರು ಜೊತೆಗೆ ಅಲ್ಲಿರುವಂತ ಏನು ಅಪರಾಧಿಗಳೇನಿದ್ದಾರೆ ಅವರು ಕೂಡ ಈಗಾಗಲೇ ಅವರ ಕುಟುಂಬಸ್ಥರು ಕಣ್ಣೀರನ್ನ ಹಾಕ್ತಿದ್ದಾರೆ, ಗೋಳಾಡ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇರುವಂತದ್ದು. ಕೆಲವೇ ಕ್ಷಣಗಳಲ್ಲೂ ಕೂಡ ಗೊತ್ತಾಗತ್ತೆ ಯಾರ್ಯಾರಿಗೆ ಎಷ್ಟು ವರ್ಷಗಳ ಕಾಲ ಶಿಕ್ಷೆ ಆಗತ್ತೆ. ಆ ಜೊತೆಗೆ ಪ್ರಮುಖವಾಗಿರುವಂತ ವ್ಯಕ್ತಿ ಅಂದ್ರೆ ಇಲ್ಲಿ ವಿನಯ್ ಕುಲಕರ್ಣಿ ಅವರು ಕೂಡ ಈಗಾಗಲೇ ಅಪರಾಧಿ ಅಂತಾನು ಕೂಡ ಹೇಳಲಾಗಿರುವಂತದ್ದು ಕೋರ್ಟ್. ಸೊ ಹೀಗಾಗಿ ಅವ್ರಿಗೂ ಕೂಡ ಎಷ್ಟು ವರ್ಷಗಳ ಕಾಲ ಶಿಕ್ಷೆ ಅಂತಾನು ಕೂಡ ಈಗಾಗಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲೂ ಕೂಡ ಮಾಹಿತಿಯನ್ನ ಏನು ಜಡ್ಜ್ ಕೂಡ ನೀಡ್ತಾರೆ ಅಂತಾನೆ ಹೇಳ್ಬೋದು ಅಂಕಿತಾ. ಥ್ಯಾಂಕ್ ಯು ಅಜಯ್, ನಿಮ್ಮೆಲ್ಲ ಮಾಹಿತಿಗೆ.